ನಾವು ಕನ್ನಡಾಭಿಮಾನ ಜಾಸ್ತಿ ಇಟ್ಕೊಂಡಿದ್ದೇನೆ. ಮತ್ತೆ ಎಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೂ ನಾನು ಹೋಗ್ತಾ ಇರ್ತೇನೆ. ರಾಯಚೂರು, ಗುಲ್ಬರ್ಗ, ಧಾರವಾಡ, ಹಾವೇರಿ, ಮಂಡ್ಯ ಎಲ್ಲ ಕಡೆ ಸಾಹಿತ್ಯ ಸಮ್ಮೇಳನ ಆಯ್ತು. ನಾನು ಹೋಗ್ಬಿಟ್ಟು 3 ದಿನನೂ ಅಲ್ಲೇ ಇದ್ದು ಬಿಟ್ಟು ಈ ತರ ವೇಷಭೂಷಣ ಹಾಕ್ತೇನೆ. ಆ ತರ ಬೇರೆಯವ್ರಿಗೆ, ಮಕ್ಕಳಿಗೆ ಇದು ಆಗ್ಲಿ, ಸ್ಫೂರ್ತಿ ಆಗ್ಲಿ ಅಂತ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಇಂದಿನ ಪ್ರಜೆಗಳು ನಾಳಿನ ನಾಗರಿಕರು ಅನ್ನೋ ಮಾತು ಅವರಿಗೆ ಬರ್ಲಿ ಅಂತ. ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಅಂತದೊಂದು ಅವ್ರಿಗೆ ಮನಸ್ಸಲ್ಲಿ ಮೂಡಿದ್ರೆ ಸಾಕು. ವಿದ್ಯೆನೇ ಸರ್ವಶ್ರೇಷ್ಠ ಸಂಪತ್ತು ನಿಜ, ಆದ್ರೆ ಅದರೊಟ್ಟಿಗೆ ನಮ್ಮ ಗುಣಾದಿಗಳು ಕೂಡ ಇನ್ನೊಬ್ಬರಿಗೆ ಮಾದರಿ ಆಗ್ತಾವು. ನಮ್ಮ ನಡೆ ನುಡಿ ಚೆನ್ನಾಗಿದ್ರೆ ದೇವ್ರೆಲ್ಲಾದ್ರೂ ನಮ್ಗೆ ಅನುಕೂಲವಾಗಿಟ್ಟಿರ್ತಾನೆ ಅನ್ನೋದೇ ನನ್ನ ಭಾವನೆ.